ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಹೋಗ್ತಾ ಇರೋದು ಲೂವರ್ ಮ್ಯೂಸಿಯಂಗೆ. ಈ ಮ್ಯೂಸಿಯಂ ಇಡೀ ಜಗತ್ತಲ್ಲೇ ಒನ್ ಆಫ್ ದ ಮೋಸ್ಟ್ ಫೇಮಸ್ ಮತ್ತು ಮೋಸ್ಟ್ ವಿಸಿಟೆಡ್ ಮ್ಯೂಸಿಯಂ. ಮೊದಲು ಇದನ್ನ ಲೂವರ್ ಪ್ಯಾಲೇಸ್ ಆಗಿ ಯೂಸ್ ಮಾಡ್ತಾ ಇದ್ರು, ಅಂದರೆ ಅರಮನೆಯಾಗಿ ಯೂಸ್ ಮಾಡ್ತಾ ಇದ್ರು ಫ್ರೆಂಚ್ ರಾಜರು. ಆಮೇಲೆ ಇದನ್ನ ರಾಯಲ್ ಕಲೆಕ್ಷನ್ಸ್ ಎಲ್ಲ ಡಿಸ್ಪ್ಲೇ ಮಾಡೋಕ್ಕೆ ಮ್ಯೂಸಿಯಂ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಇವಾಗ ನೋಡ್ತಾ ಇರೋ ಬಿಲ್ಡಿಂಗ್ ಇದೆಯಲ್ಲ, ಇದರಲ್ಲೇ ಎಲ್ಲ ಥರದ ಆರ್ಟ್ ಸ್ಕಲ್ಪ್ಚರ್ ಎಲ್ಲ ಡಿಸ್ಪ್ಲೇ ಮಾಡಿರೋದು. ಇಲ್ಲಿರೋ ಕಲೆಕ್ಷನ್ಸ್ನೆಲ್ಲ 8 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡಿದ್ದಾರೆ ಬೇಸ್ಡ್ ಆನ್ ದ ಕಂಟ್ರೀಸ್. ಈ ಗ್ಲಾಸ್ ಮಿರರ್ ನೋಡ್ತಾ ಇದ್ದೀರಲ್ಲ, ಇದೇ ಈ ಮ್ಯೂಸಿಯಮ್ದು ಮೇನ್ ಎಂಟ್ರೆನ್ಸ್. ಎಂಟರ್ ಆಗಬೇಕು ಅಂದರೆ 17 ಯೂರೋ ಟಿಕೆಟ್ ಇದೆ. ದ ಗ್ರೇಟ್ ಮೊನಾಲಿಸಾ ಪೇಂಟಿಂಗ್ ಇರೋದೇ ಈ ಮ್ಯೂಸಿಯಮಲ್ಲಿ. ಒಂದಿನ ಸಾಲಲ್ಲ ಎಲ್ಲ ನೋಡೋಕ್ಕೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋ ಮಾನ್ಯುಮೆಂಟ್ ಹೆಸರು ಟ್ರಯಂಫಲ್ ಆರ್ಚ್. ಈ ಸ್ಟ್ರೀಟ್ ಹೆಸರು ಬಂದು ಚಾಂಪ್ಸ್ ಅವೆನ್ಯೂ ಅಂತ. ಇದನ್ನು ರಿಚೆಸ್ಟ್ ಅವೆನ್ಯೂ ರೋಡ್ ಅಂತ ಕರೀತಾರೆ, ಯಾಕಂದರೆ ಇಲ್ಲಿ ಎಲ್ಲ ಥರದ ಬ್ರ್ಯಾಂಡೆಡ್ ಶೋರೂಮ್ಸ್ಗಳು ನೋಡ್ಬೋದು. ನೀವು ಇವಾಗ ನೋಡ್ತಾ ಇರೋದು LV ಶೋರೂಮ್, ಇಲ್ಲಿ ಡಿಯೋರ್, ಟಿಫ್ನಿ ಎಲ್ಲ ಥರದ ಬ್ರ್ಯಾಂಡೆಡ್ ಶೋರೂಮ್ಸ್ಗಳಿದೆ. ನೋಡಿ, ಒಳ್ಳೆ ಯಾವುದೋ ಒಂದು ಮೇಕಪ್ ಕಿಟ್ ತಂದು ಮೇನ್ ರೋಡಲ್ಲಿ ಇಟ್ಟಂಗಿದೆ. ಸೊ ಇವಾಗ ಟ್ರಯಂಫಲ್ ಆರ್ಚ್ ರೀಚ್ ಆದ್ವಿ. ಇವಾಗ ರೋಡ್ ಕ್ರಾಸ್ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ಜನ ಡಿವೈಡರ್ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಸೊ ಟುಡೇ ಇಸ್ 3rd ಡೇ. ಇವತ್ತು ಚೆಕ್ಔಟ್ ಮಾಡಿದ್ವಿ. ಸೊ ಇವತ್ತು 3rd ಆ್ಯಂಡ್ ಲಾಸ್ಟ್ ಡೇ ಪ್ಯಾರಿಸಲ್ಲಿ. ಸೊ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಹೋಗಿ ಇವಾಗ ಲಾಕರ್ ರೂಮಲ್ಲಿ ಇಟ್ಟು ತಿರ್ಗಾ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಕು. ಸೊ ಲಗೇಜಸ್ ಎಲ್ಲ ಡ್ರಾಪ್ ಮಾಡಿ ನಾವಿವಾಗ ಬಂದಿರೋದು ನಾಟ್ರ್ ಡ್ಯಾಮ್ ನೋಡೋಕ್ಕೆ. ನಾಟ್ರ್ ಡ್ಯಾಮ್ ಒಂದು ರೋಮನ್ ಕ್ಯಾಥಲಿಕ್ ಚರ್ಚ್. ನೀವಿವಾಗ ಒಂದು ಗ್ರೇ ಕಲರ್ ಸ್ಪೈರಲ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಲ್ಲ, ಅದನ್ನು ಕ್ರಾಸಿಂಗ್ ಟವರ್ ಅಂತ ಹೇಳ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಒಂದು ಸ್ಟೋರಿ ಹೇಳ್ತೀನಿ. ಈ ಚರ್ಚ್ ಕನ್ಸ್ಟ್ರಕ್ಷನ್ ಆಗಿದ್ದು ಗಾಥಿಕ್ ಆರ್ಕಿಟೆಕ್ಚರ್ ಟೈಮಲ್ಲಿ. ಸೊ ಇದರಲ್ಲಿ ಎಲ್ಲ ಥರದ ಗಾಥಿಕ್ ಬೋಲ್ಡ್ ಫೀಚರ್ಸ್ ನೋಡ್ಬೋದು. ಗಾಥಿಕ್ ಆರ್ಕಿಟೆಕ್ಚರ್ ಏನಕ್ಕೆ ತುಂಬ ಫೇಮಸ್ಸು ಅಂದರೆ ತುಂಬ ಡೀಟೇಲಿಂಗ್ಗೆ ಮತ್ತು ರೋಸ್ ವಿಂಡೋ ಮತ್ತು ಪಾಯಿಂಟೆಡ್ ಆರ್ಚಸ್ಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಸಾಡ್ ಎಷ್ಟು ಡೀಟೇಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಸೊ ಸ್ಟೋರಿ ಏನಪ್ಪ ಅಂದರೆ, ನಾನು ಆರ್ಕಿಟೆಕ್ಚರ್ ಜಾಯ್ನ್ ಆಗಿದ್ದು 2018. ಸೊ 2019 ಈ ಬಿಲ್ಡಿಂಗ್ ಬಗ್ಗೆ ಓದ್ತಾ ಇದ್ವಿ ನಾವು. ಆವಾಗ ಒಂದು ಇನ್ಸಿಡೆಂಟ್ ನಡೀತು. ದ ಕ್ರಾಸಿಂಗ್ ಟವರ್ ಅಂತ ಹೇಳಿದ್ನಲ್ಲ, ಅದು ಇನಿಷಿಯಲಿ ಫುಲ್ ವುಡ್ಡಿಂದ ಕನ್ಸ್ಟ್ರಕ್ಟ್ ಮಾಡಿದ್ರು. ಸೊ ಅದು ಫೈರ್ ಕ್ಯಾಚ್ ಆಗಿ ಫುಲ್ ಬರ್ನ್ ಆಗೋಗಿತ್ತು. ಇವಾಗ ಕಂಪ್ಲೀಟಾಗಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇವಾಗ್ಲೂ ಸೇಮ್ ಓಕ್ ವುಡ್ಡೇ ಯೂಸ್ ಮಾಡಿದ್ದಾರೆ, ಬಟ್ ಆಚೆ ಕವರಿಂಗ್ಗೆ ಲೆಡ್ ಯೂಸ್ ಮಾಡಿದ್ದಾರೆ. ಒಂದು ಆರ್ಕಿಟೆಕ್ಚರ್ ಸ್ಟೂಡೆಂಟಾಗಿ ಇದ್ರ ಬಗ್ಗೆ ಓದಿದ್ದೆ, ಬಟ್ ಇವಾಗ ಒಂದು ಆರ್ಕಿಟೆಕ್ಟಾಗಿ ಇದನ್ನು ಬಂದು ಪರ್ಸ್ನಲಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಡ್ಯಾಮ್ ಮುಗಿಸ್ಕೊಂಡು ಹಾಗೆ ಹೋಗ್ತಾ ನೋಡಿದ್ವಿ. ಇಲ್ಲಿ ಪೋಸ್ಟ್ ಕಾರ್ಡ್ ಮತ್ತು ಸುವೆನಿಯರ್ ಶಾಪ್ಸ್ ಇತ್ತು. ಸೊ ಒಂದು ಪೋಸ್ಟ್ ಕಾರ್ಡ್ ತೊಗೊಂಡೆ. ನೆನ್ನೆ ಒಂದಷ್ಟು ಮ್ಯಾಗ್ನೆಟ್ಸ್ ತೊಗೊಂಡಿದ್ವಿ. ಇನ್ನೂ ಡಿಫ್ರೆಂಟ್ ಸುವೆನಿಯರ್ಸ್ ಇದೆ.
ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಒಂದು ಫೇಮಸ್ ಚಾಕ್ಲೇಟ್ ಶಾಪ್ಗೆ. ಇದ್ರ ಹೆಸರು ಬಂದು ಮಿಸೋನ್ ಜಾರ್ಜಸ್ ಲಾರ್ನಿಕೋಲ್. ಕ್ಯೂಟ್. I didn't. No, yeah, they got red. I don't know if it recorded. Are you cutie? He gave me blankets. ಫಸ್ಟ್ ಡೇ ನಮಗೆ ಸನ್ಸೆಟ್ ನೋಡೋಕ್ಕೆ ಚಾನ್ಸ್ ಸಿಕ್ಕಲಿಲ್ಲ. ಸೊ ಅದಕ್ಕೆ ಎಲ್ಲ ಶಾಪಿಂಗ್ ಬೇಗ ಮುಗಿಸಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಇಲ್ಲಿ ವಾಟರ್ ಬಾಡಿ ಹತ್ರ ಪಿಕ್ನಿಕ್ ಮಾಡಿ ಐಫಿಲ್ ಟವರ್ ವ್ಯೂ ನೋಡೋಣ ಅಂತ. ನನ್ನ ಫೋನ್ ಆಗಲಿ ಇಲ್ಲ ನನ್ನ ಗೋಪ್ರೋ ಆಗಲಿ ಈ ಬ್ಯೂಟಿಫುಲ್ ಸನ್ಸೆಟ್ನ ಜಸ್ಟಿಫೈ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸನ್ಸೆಟ್ನ ಎಂಜಾಯ್ ಮಾಡಿ. A Bangalore hudgi, come this side. Don't fall down. Hudgi is holding her boots in hand. Donate some food for this homeless. Nice, the color of the star. It's really nice. Hey, what are you?